ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಇವತ್ತು ಒಂದು ಮಿನಿ ವ್ಲಾಗ್ ಆನ್ ಆಯುಧ ಪೂಜೆ ಆ್ಯಂಡ್ ಸರಸ್ವತಿ ಪೂಜೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗೊತ್ತು ಆಯುಧ ಪೂಜೆ ಹೆಂಗೆ ಅಂತ. ಯಾರಿಗೂ ಗೊತ್ತಿಲ್ಲೋ ಅವ್ರಿಗೊಂದು ಚಿಕ್ಕ ಸ್ಟೋರಿ. ಆಯುಧ ಪೂಜೆ ಹೆಂಗೆ ಶುರುವಾಯ್ತಪ್ಪ ಅಂದರೆ, ನವರಾತ್ರಿ ಟೈಮಲ್ಲಿ ಚಾಮುಂಡೇಶ್ವರಿ ಮಹಿಷಾಸುರನ್ನ ಸೋಲಿಸ್ಲಿಕ್ಕೆ ಹೋಗ್ಬೇಕಾದ್ರೆ 9ನೇ ದಿವಸ ಎಲ್ಲ ಆಯುಧಗಳನ್ನೆಲ್ಲ ಒಟ್ಟು ಮಾಡಿಕೊಂಡು ಅದಕ್ಕೆ ಒಂದು ಚಿಕ್ಕ ಪ್ರೇಯರ್ ಮಾಡಿ ವಿಕ್ಟ್ರಿ ನಮ್ಮದಾಗಲಿ ಅಂತ ಪ್ರೇಯರ್ ಮಾಡಿ ಹೋಗೋದೇ ಆಯುಧ ಪೂಜೆ. ಸೊ ಮೊದಲಿನ ಕಾಲದಲ್ಲೆಲ್ಲ ಈಗಲೂ ಕೂಡ ಮೈಸೂರಲ್ಲಿ ನಡೆಯುತ್ತೆ. ಖಡ್ಗ, ಬಂದೂಕ್, ಏನೇ ಆರ್ಮ್ಡ್ ಇಕ್ವಿಪ್ಮೆಂಟ್ಸ್ಗೆಲ್ಲ ಪೂಜೆ ಮಾಡ್ತಾರೆ. ಸೊ ಈಗ ನಾವೆಲ್ಲ ಹೇಗೆ ಅಂದರೆ ಸಿಸರ್ಸ್, ನೈಫ್ಸ್ ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ, ಮೆಕ್ಯಾನಿಕಲಲ್ಲೆಲ್ಲ ಭಾಳ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನ. ಸೊ ನಾವು ಸಾಫ್ಟ್ವೇರಲ್ಲಿ ಇರೋದ್ರಿಂದ ನಾವು ಲ್ಯಾಪ್ಟಾಪ್ ಆ ಥರ ಇಡ್ತೀವಿ. ಸೊ ಆಲ್ಸೋ ಇವತ್ತು ಸರಸ್ವತಿ ಪೂಜೆ ಮಾಡೋದ್ರಿಂದ ಒಂದು ಭಗವದ್ಗೀತೆ ಇಟ್ಟಿದ್ದೀನಿ ಇಲ್ಲಿ, ಆ್ಯಂಡ್ ಒಂದು ನಾವು ಯೂಸ್ ಮಾಡುವ ಬುಕ್, ಪೆನ್, ಒಂದು ಜಪಮಣಿ ಆ ಥರದ್ದು ಇಟ್ಬಿಟ್ಟು ನಮಸ್ಕರಿಸ್ತೀವಿ. ಇಲ್ಲಿ ಫೋಟೋ ನೋಡ್ಬೋದು. ಇದು ಶ್ರೀನಿವಾಸ ಕಲ್ಯಾಣ. ಇದು ತಿರುಪತಿಗೆ ಹೋದಾಗ ಅಲ್ಲಿಂದ ತೊಗೊಂಡು ಬಂತಂಥದ್ದು. ಆಮೇಲೆ ಇವತ್ತಿನ ದಿವಸ ಸ್ಪೆಷಲ್ಲಾಗಿ ನಾವು ಮಂಡಕ್ಕಿ, ಬೆಲ್ಲ, ಕಾಯಿ ಮತ್ತು ಕಡಲೆ ಹಾಕಿಬಿಟ್ಟು ಅದನ್ನು ಪ್ರಸಾದವಾಗಿ ಕೂಡ ಕೊಡ್ತೀವಿ ನಾವು ಇವತ್ತು. ಇಲ್ಲಿ ನೋಡ್ಬೋದು, ರೋಡಲ್ಲಿ ಎಲ್ಲರೂ ಸಾಲಾಗಿ ಗಾಡಿ ಪೂಜೆ ಮಾಡ್ಲಿಕ್ಕೆ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಗಾಡಿ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿಬಿಟ್ಟು ಅದನ್ನೆಲ್ಲ ವಿಭೂತಿ ಎಲ್ಲ ಹಚ್ಚಿ, ಕುಂಕುಮ ಹಚ್ಚಿ, ಒಂದು ಒಳ್ಳೆ ಹಾರ ಹಾಕಿ ರೆಡಿ ಇಟ್ಕೊತೀವಿ. ಇಲ್ಲಿ ನಾನು ಒಳಗಡೆ ವಿಭೂತಿ ಮತ್ತು ಕುಂಕುಮ ಇಡ್ತಾ ಇದ್ದೀನಿ. ಅಲ್ಲಿ ಒಳಗಡೆ ಗಣಪತಿ ಕೂರಿಸಿದ್ದೀವಿ ಕಾರ್ ಒಳಗಡೆ. ಅಲ್ಲಿ ಇದು ಬೇಸಿಕಲಿ ಹೆಂಗೆ ಅಂದರೆ, ಇದು ನಮಗೊಂಥರ ಜೀವನದಲ್ಲಿ ಕರ್ಕೊಂಡೋಗ್ಲಿಕ್ಕೆ ಎಲ್ಲದಕ್ಕೂ ಆಗುತ್ತೆ. ನಾವು ವಿ ಆರ್ ಸೇಯಿಂಗ್ ಫಸ್ಟ್ಲಿ ಥ್ಯಾಂಕ್ ಯು ನಮಗೆ ಇದು ಸುವಿಧೆ ಇರೋದಕ್ಕೆ, ಮತ್ತು ಆಲ್ಸೋ ಇದು ಸೇಫಾಗಿ ನಮ್ಗೆ ಕಾಪಾಡಿಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು. ಸೊ ಅದೇ ಉದ್ಗಡ್ಡಿ ಎಲ್ಲ ಬೆಳಗಿ ಕಾಯಿ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಬ್ರದರು. ಸೊ ಅದು ಏನೇ ತೊಡಕುಗಳಿದ್ರೂ ಅಲ್ಲಿ ಅಡಿಗಡೆ ನಿಂಬೆಹಣ್ಣು ಇಟ್ಟಿದ್ದೀವಿ. ಸೊ ಯು ಕ್ಯಾನ್ ಸಿ ದ್ಯಾಟ್ ಅದು ಏನು ಹೇಳುತ್ತೆ ಅಂದರೆ, ಏನೇ ಒಂದು ತೊಡಕು ಬರೋದಿದ್ರು ವಿ ಆರ್ ಕ್ರಷಿಂಗ್ ದ ಲೆಮನ್. ಸೊ ಆ ತೊಡಕು ಇದರಲ್ಲಿ ಕ್ರಷಲ್ಲಿ ಹೊರಟೋಗ್ಲಿ ಅಂತ. ಸೊ ಏನೇ ಅವಘಡ ಆಗೋದಿದ್ರು ಇದು ಕಾರ್ ಪ್ರೊಟೆಕ್ಟ್ ಮಾಡಲಿ ದೇವರು ಅಂತ. ಸೊ ಇಟ್ಸ್ ಆಲ್ ಅಬೌಟ್ ಗ್ರೋಯಿಂಗ್ with what tools we have, and also and appreciating and thanking the Lord ಅಷ್ಟೇ. ಇದರಲ್ಲಿ ಈಗ ನಾನು ಕೂಡ ಹೋಗ್ಬಿಟ್ಟು ಪೂಜೆ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸೊ ಇಟ್ಸ್ ರಿಯಲಿ ಅ ಬ್ಯೂಟಿಫುಲ್ ಟ್ರೆಡಿಷನ್. ಸೊ ಇಟ್ಸ್ ನಾನ್ ಲಿವಿಂಗ್ ಥಿಂಗ್, ಆದರೂ ಅದಕ್ಕೂ ಕೂಡ ನಾವು ಗ್ರೇಟ್ಫುಲ್ ಆಗಿದ್ದೀವಿ ಅಂತ ತೋರಿಸುತ್ತೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಸರಸ್ವತಿ ಪೂಜೆ ಕೂಡ ಇವತ್ತೇ ಮಾಡ್ತೀವಿ ನಾವು. ಸೊ ಅದು ಕೂಡ ಅಷ್ಟೇ, ದೇವರು ಆಲ್ವೇಸ್ ಬ್ಲೆಸ್ ಮಾಡಲಿ ಅಂತ. ಇಲ್ಲಿ ಹಂಗೆ ಒಂದು ಆರತಿ, ಚಿಕ್ಕದಾಗಿ ಒಂದು ಆರತಿ ಮಾಡಿಬಿಟ್ಟು ಇದು ಮಾಡ್ತಾಯಿದ್ದೀನಿ ನಾನು. ನೀವು ಹೀಗೆ ಮಾಡ್ತೀರಾ ಅಥವಾ ನಿಮ್ಮ ಟ್ರೆಡಿಷನಲ್ಲಿ ಯಾವ ಥರ ಮಾಡ್ತೀರಾ ಆಯುಧ ಪೂಜೆ? ಸೊ ಪ್ಲೀಸ್ ಲೆಟ್ ಮಿ ನೋ ಇನ್ ಕಾಮೆಂಟ್ಸ್. ನಾವು ನಮ್ಮ ಮನೇಲಿ ಇದೇ ಥರ ಮಾಡ್ಕೊಂಬಂದಿರೋದು. ಆಮೇಲೆ ಇನ್ನೊಂದು ಬೂದ್ಗುಂಬಳಕಾಯಿ ಕೂಡ ಹೊಡಿತಾರೆ. ಅದು ಯಾಕೆ ಅಂದರೆ, ಏನೇ ಕೆಟ್ಟ ದೃಷ್ಟಿ ಇದ್ದರೂ ಅದು ಹೊಡಿಯುತ್ತಲ್ಲ, ಅದರಿಂದ ಹೋಗಿಬಿಡಲಿ ಅಂತ. ಇಲ್ಲಿ ಪೂಜೆ ಎಲ್ಲ ಆಗಾದಮೇಲೆ ಹಿಂಗೆ ಒಂದು ಕ್ರಷ್ ಮಾಡಿಬಿಟ್ಟು, ನಿಂಬೆಹಣ್ಣು ಕ್ರಷ್ ಮಾಡಿಬಿಟ್ಟು ಒಂದು ಸ್ಟ್ರೋಲ್ ಹೋಗ್ಬಿಟ್ಟು ವಾಪಸ್ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಮಿನಿ ವ್ಲಾಗ್ ಆನ್ ಆಯುಧ ಪೂಜೆ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತಿಳಿಸ್ಕೊಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಬಾಯ್.